ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಕ್ಯಾಕ್ಟಸ್ ಮೀಡಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿಫರೆನ್ಸ್ ಬಗ್ಗೆ ಹೇಳ್ತೀನಿ ಅಂತೇಳಿ. ಪ್ರಿಫರೆನ್ಸಸ್ ಅಂದರೆ ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ನೀವು ಎಡಿಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ವರ್ಕ್ ಸ್ಪೇಸು ಯಾವ ರೀತಿ ವರ್ಕ್ ಆಗುತ್ತೆ, ಆ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ಗೆ ಪ್ರಿಫರೆನ್ಸ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಾ, ಪ್ರೀಮಿಯರ್ ಪ್ರೋ ಓಪನ್ ಮಾಡ್ತಾ ಇದ್ದೀನಿ. ಪ್ರೀಮಿಯರ್ ಪ್ರೋ ಓಪನ್ ಆಯಿತು. ಒಂದು ಪ್ರಾಜೆಕ್ಟ್ ಓಪನ್ ಮಾಡಿದ್ದೀನಿ ನಾನಿಲ್ಲಿ. ಈ ಪ್ರಾಜೆಕ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ಟೈಮ್ ಲೈನ್ ಇದೆ, ಪ್ರೋಗ್ರಾಮ್ ಮಾನಿಟರ್ ಇದೆ, ಸೋರ್ಸ್ ಮಾನಿಟರ್ ಇದೆ. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೀನಿ. ಲೆಫ್ಟ್ ಟಾಪ್ ಕಾರ್ನರಲ್ಲಿ ಫೈಲ್ ಪಕ್ಕ ಎಡಿಟ್ ಅಂತ ಇದೆ. ಸೊ ಈ ಎಡಿಟ್ ಕ್ಲಿಕ್ ಮಾಡ್ತೀನಿ. ಅದ್ರ ಕೆಳಗಡೆ ಪ್ರಿಫರೆನ್ಸಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದನ್ನ ನಾನು ಕ್ಲಿಕ್ ಮಾಡ್ತೀನಿ. ನಿಮ್ಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಪ್ರಿಫರೆನ್ಸಸ್ ಅಂತೇಳಿ. ನೀವು ನೋಡ್ಬೋದು ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಜನರಲ್, ಅಪರೆನ್ಸ್, ಆಡಿಯೋ ಹಾರ್ಡ್ವೇರ್, ಕ್ಯಾಪ್ಚರ್, ಡಿವೈಸ್ ಕಂಟ್ರೋಲ್, ಗ್ರಾಫಿಕ್ಸ್, ಈ ರೀತಿ ಸುಮಾರು ಇದೆ. ಸೊ ಅದರಲ್ಲಿ ಫಸ್ಟ್ ನಾನು ಜನರಲ್ ಅಲ್ಲಿ ಬರ್ತೀನಿ. ಜನರಲ್ ಅಲ್ಲಿ ಹೇಳೋದಾದ್ರೆ ಅಟ್ ಸ್ಟಾರ್ಟ್ಅಪ್ ಅಂತ ಇದೆ. ಅಲ್ಲಿ ನಿಮ್ಗೆ ಶೋ ಸ್ಟಾರ್ಟ್ ಸ್ಕ್ರೀನ್ ಅಂತ ಇದೆ. ಸೊ ಇದು ಆಪ್ಷನ್ ಏನು ಅಂದ್ರೆ, ನೀವು ಯಾವಾಗ ಪ್ರೀಮಿಯರ್ ಪ್ರೋ ಓಪನ್ ಮಾಡಿದ್ರು ನಿಮ್ಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಗೆ ನ್ಯೂ ಪ್ರಾಜೆಕ್ಟ್ ಅಂತೇಳಿ, ಓಪನ್ ಪ್ರಾಜೆಕ್ಟ್ ಅಂತೇಳಿ, ಓಪನ್ ಟೀಮ್ ಪ್ರಾಜೆಕ್ಟ್ ಅಂತೇಳಿ ಇದ್ರ ಬಗ್ಗೆ ಹೇಳಿದೆ ನಿಮ್ಗೆ. ಆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಶೋ ಸ್ಟಾರ್ಟ್ ಸ್ಕ್ರೀನ್ ಅಂತ ಇದೆಯಲ್ಲ, ಈ ಆಪ್ಷನ್ ಇಂದಾನೆ ನಿಮ್ಗೆ ಅಲ್ಲಿ ಆ ಡೈಲಾಗ್ ಬಾಕ್ಸ್ ಬರೋದು. ನೆಕ್ಸ್ಟ್ ಅಲ್ಲಿ ಕೆಳಗಡೆ ವೆನ್ ಓಪನಿಂಗ್ ಎ ಪ್ರಾಜೆಕ್ಟ್ ಶೋ ಓಪನ್ ಡೈಲಾಗ್ ಅಂತ ಇದೆ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ ನೀವು ಪ್ರೀಮಿಯರ್ ಪ್ರೋ ಓಪನ್ ಮಾಡ್ಕೋತೀರಾ ಅಲ್ಲಿ ನಿಮ್ಗೆ ಡೈಲಾಗ್ ಬಾಕ್ಸ್ ಓಪನ್ ಆಗ್ಲಿಕ್ಕೆ ಅದು ಸೆಟ್ಟಿಂಗ್ಸ್. ಬಿನ್ ಅಂತ ನೀವು ನೋಡ್ತಾ ಇದೀರಾ, ಇಲ್ಲಿ ಡಬಲ್ ಕ್ಲಿಕ್ ಓಪನ್ ನ್ಯೂ ಟ್ಯಾಬ್ ಅಂತ ಇದೆ, ಪ್ಲಸ್ ಕಂಟ್ರೋಲ್ ಓಪನ್ ಇನ್ ಪ್ಲೇಸ್ ಅಂತ ಇದೆ, ಪ್ಲಸ್ ಆಲ್ಟ್ ಓಪನ್ ಇನ್ ನ್ಯೂ ವಿಂಡೋ ಅಂತ ಇದೆ. ಇಲ್ಲಿ ನೋಡಿ, ನೀವು ಪ್ರಾಜೆಕ್ಟ್ ಅಲ್ಲಿ ಅಥವಾ ಪ್ರಾಜೆಕ್ಟ್ ಪ್ಯಾನಲ್ ಅಲ್ಲಿ ನೀವು ಫೂಟೇಜ್ ನ ಇಂಪೋರ್ಟ್ ಮಾಡಿರ್ತೀರ. ಅದನ್ನ ನೀವು ಆಲ್ಟ್ ಪ್ರೆಸ್ ಮಾಡಿ ಡಬಲ್ ಕ್ಲಿಕ್ ಮಾಡೋದಾದ್ರೆ ನಿಮ್ಗೊಂದು ನ್ಯೂ ಬಿನ್ ಒಳಗಡೆ ಅಥವಾ ನ್ಯೂ ಟ್ಯಾಬ್ ಒಳಗಡೆ ಆ ಫೂಟೇಜ್ ಹೋಗಿ ನ್ಯೂ ಬಿನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಗೆ ನೆಕ್ಸ್ಟ್ ಇಲ್ಲಿ ಅಪರೆನ್ಸ್ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಅಪರೆನ್ಸ್ ಹೇಳೋದೇ ಆದ್ರೆ ಬ್ರೈಟ್ನೆಸ್ ಅಂತ ಇದೆ ಫಸ್ಟ್ ಆಪ್ಷನ್. ಬ್ರೈಟ್ನೆಸ್ ಅಲ್ಲಿ ನೀವು ನೋಡ್ಬೋದು ಡಾರ್ಕರ್, ಲೈಟರ್ ಮತ್ತೆ ಮಿಡಲ್ ಅಲ್ಲಿ ಡಿಫಾಲ್ಟ್ ಅಂತ ಇದೆ. ಸೊ ಒನ್ಸ್ ನೀವು ಈ ಡಾಟ್ ನ ಸ್ಕ್ರಾಲ್ ಮಾಡೋದೇ ಆದ್ರೆ ನೀವು ಲೈಟರ್ ಸೈಡ್ ಬಂದ್ರೆ ನೀವು ಕಲರ್ ಚೇಂಜ್ ಆಗ್ತಿರೋದನ್ನ ನೋಡ್ಬೋದು. ನಿಮ್ಮ ವರ್ಕ್ ಸ್ಪೇಸ್ ಕಲರ್ ಚೇಂಜ್ ಆಗ್ತಾ ಇದೆ. ಅದೇ ರೀತಿ ನೀವು ಡಾರ್ಕರ್ ಬಂದರೆ ಫುಲ್ ಡಾರ್ಕ್ ಕಲರಲ್ಲಿ ಬರುತ್ತೆ. ಸೊ ನಾನು ಡಿಫಾಲ್ಟಲ್ಲಿ ಉಳಿಸ್ತಾ ಹೋಗ್ತೀನಿ ಇದನ್ನು. ಜಸ್ಟ್ ಇಷ್ಟೇ ನಿಮ್ಮ ಎಡಿಟಿಂಗ್ ವರ್ಕ್ ಸ್ಪೇಸು. ನಂತರ ನಿಮಗೆ ಹೈಲೈಟ್ ಕಲರ್ ಅಂತ ಇದೆ. ಸೊ ಇಂಟರಾಕ್ಟಿವ್ ಕಂಟ್ರೋಲ್ಸ್, ಡಾರ್ಕರ್, ಲೈಟರ್, ಡಿಫಾಲ್ಟ್ ಅಂತ 3 ಥರ ಇದೆ. ಇದರಲ್ಲೂ ಹಿಂಗೆ ನೀವು ಲೈಟರ್ ಕಡೆ ಹೋದರೆ ನಿಮಗೆ ನಿಮ್ಮ ಆಪ್ಷನ್ನು ಅಥವಾ ನಿಮ್ಮ ಸ್ಯಾಂಪಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಹೈಲೈಟ್ ಆಗುವಂಥ ಕಲರು ನಿಮಗೆ ಲೈಟ್ ಕಲರ್ ಅಲ್ಲಿ ಬರುತ್ತೆ. ಅದೇ ರೀತಿ ನೀವು ಡಾರ್ಕರ್ ಕಡೆ ಹೋದ್ರೆ ನಿಮಗೆ ಡಾರ್ಕ್ ಕಲರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಫೋಕಸ್ ಇಂಡಿಕೇಟರ್ ಅಂತ ಹೇಳಿ. ಸೊ ನೀವು ನೋಡ್ಬೋದು, ಇದು ಆಸ್ ಯೂಶುವಲ್ ಅದೇ ರೀತಿ ನಿಮ್ಮ ಮೌಸ್ ಪಾಯಿಂಟ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅಥವಾ ಯಾವ ಆಪ್ಷನ್ ಮೇಲೆ ಬರುತ್ತೆ, ಸೊ ಆ ಆಪ್ಷನ್ ನಿಮ್ಗೆ ಲೈಟರ್ ಕಲರ್ ಅಲ್ಲಾದ್ರೂ ಬರ್ಬೋದು ಅಥವಾ ಡಾರ್ಕರ್ ಅಲ್ಲಿ ಹೋದ್ರೆ ಡಾರ್ಕ್ ಕಲರ್ ಅಲ್ಲಾದ್ರೂ ಬರುತ್ತೆ. ಸೊ ನಾನು ಇದನ್ನು ಅಷ್ಟೇ ಡಿಫಾಲ್ಟ್ ಅಲ್ಲಿ ಉಳಿಸ್ತೀನಿ. ನೆಕ್ಸ್ಟ್ ನೀವು ನೋಡ್ಬೋದು ಆಡಿಯೋ ಅಂತ ಇದೆ. ಆಡಿಯೋದಲ್ಲಿ ಪ್ಲೇ ಆಡಿಯೋ ವೈಲ್ ಸ್ಕ್ರಬ್ಬಿಂಗ್ ಅಂತ ಇದೆ. ಇದು ನಿಮಗೆ ಚೆಕ್ ಮಾರ್ಕ್ ಇದೆ. ಇದ್ರ ಡಿಫರೆನ್ಸ್ ಏನು ಅಂತ ಹೇಳ್ತೀನಿ. ಈಗ ಕ್ಲೋಸ್ ಮಾಡ್ತೀನಿ ನೋಡಿ. ಈಗ ಪ್ಲೇ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನೋಡಿದ್ರೆ ಸೌಂಡ್ ಬರ್ತಾ ಇದೆ ಅಲ್ವಾ. ನಂತರ ನಾನು ಇದನ್ನ ಸ್ಕ್ರಬಲ್ ಮಾಡ್ತೀನಿ ನೋಡಿ, ಈಗ ಕೂಡ ಸೌಂಡ್ ಬರ್ತಾ ಇದೆ. ಓಕೆ, ಈಗ ಮತ್ತೆ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೀನಿ. ಅಲ್ಲಿ ಪ್ರಿಫರೆನ್ಸಸ್ ಅಲ್ಲಿ ಆಡಿಯೋ ಅಲ್ಲಿ ಪ್ಲೇ ಆಡಿಯೋ ವೈಲ್ ಸ್ಕ್ರಬ್ಬಿಂಗ್ ಅಂತ ಇದೆ. ಸೊ ಅದನ್ನ ಅನ್ಚೆಕ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಈಗ ನೋಡಿ, ನಾನು ನಿಮ್ಗೆ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ. ಈಗ ಸೌಂಡ್ ಬರ್ತಾ ಇಲ್ಲ. ನಾನು ಯಾವುದೇ ರೀತಿ ಸ್ಕ್ರಬ್ ಮಾಡಿದ್ರು ಕೂಡ ಸೌಂಡ್ ಬರೋದಿಲ್ಲ. ಇದು ಈ ಆಪ್ಷನ್. ನಂತರ ಇದರಲ್ಲಿ ಸೆಟ್ಟಿಂಗ್ಸ್ ಆಸ್ ಯೂಶುವಲ್ ಹೇಗಿರುತ್ತಾ ಹಾಗೆ ಇರಲಿ. ನಂತರ ನಿಮ್ಗೆ ಆಡಿಯೋ ಹಾರ್ಡ್ವೇರ್ ಅಂತ ಇದೆ. ಇಲ್ಲಿ ಆಡಿಯೋ ಹಾರ್ಡ್ವೇರ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಡಿಫಾಲ್ಟ್ ಇನ್ಪುಟ್ ಅಂತ ಹೇಳಿ ಮತ್ತೆ ಡಿಫಾಲ್ಟ್ ಔಟ್ಪುಟ್ ಅಂತ ಹೇಳಿ. ಸೊ ಡಿಫಾಲ್ಟ್ ಇನ್ಪುಟ್ ಅಲ್ಲಿ ನಾನು ಯಾವ್ದು ಮೈಕ್ರೋಫೋನ್ ಆಗಿರ್ಲಿ ಅಥವಾ ನಾನು ಆಡಿಯೋನ ಇನ್ಪುಟ್ ಮಾಡ್ತೀನಿ ಅಥವಾ ಆಡಿಯೋನ ಕೊಡ್ತೀನಿ ಸಿಸ್ಟಮ್ಗೆ ಅನ್ನೋದಾದ್ರೆ ಸೊ ಅದು ಡಿವೈಸ್ ನೇಮ್ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಡಿಫಾಲ್ಟ್ ಔಟ್ಪುಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ 2-3 ತರ ಆಪ್ಷನ್ ಬಂದಿದೆ. ಸ್ಪೀಕರ್ಸ್ ಅಂತ ಇದೆ, ಮತ್ತೆ ರಿಯಲ್ ಟೆಕ್ ಅಂತ ಇದೆ, LG ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ನಾನು ಆಸ್ ಯೂಶುವಲ್ ಸ್ಪೀಕರ್ ನ ಕನೆಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನಾನು ಸ್ಪೀಕರ್ಗೆ ಉಳಿಸ್ತಾ ಹೋಗ್ತೀನಿ. ಸೊ LG ಅಂತ ಇದೆ, ಇದು ನನ್ನ ಮಾನಿಟರ್. ಇವನ್ ನೀವು ಮಾನಿಟರ್ಗೆ ಕೂಡ ಕನೆಕ್ಟ್ ಮಾಡ್ಕೊಂಡು ನೀವು ಸೌಂಡ್ ಕೇಳಬಹುದು. ಸೊ ನನ್ನ ಹತ್ರ ಸ್ಪೀಕರ್ ಇದೆ. ಸೊ ನಾನು ಸ್ಪೀಕರ್ ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ರೆ ಆಟೋ ಸೇವ್ ಅಂತ ಹೇಳಿ. ಸೊ ನಾನು ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆಟೋ ಸೇವ್ ಬಗ್ಗೆ. ಸೊ ಆಟೋ ಸೇವ್ ಅಲ್ಲಿ ನೀವು ನೋಡಿ ಆಟೋಮೆಟಿಕಲಿ ಸೇವ್ ಪ್ರಾಜೆಕ್ಟ್ ಅಂತ ಇದೆ. ಸೊ ನಾನು ಚೆಕ್ ಮಾರ್ಕ್ ಕೊಟ್ಟಿರ್ತೀನಿ, ಯಾಕಂದ್ರೆ ಯಾವಾಗ ಬೇಕಾದ್ರೂ ಕ್ರಾಶ್ ಆಗಿ ಆಫ್ ಆಗ್ಬಹುದು ಸಾಫ್ಟ್ವೇರ್, ಅಥವಾ ನಮಗೆ ಗೊತ್ತಿಲ್ಲದಂಗೆ ಸಿಸ್ಟಮ್ ಕರೆಂಟ್ ಹೋಯ್ತು ಅನ್ನೋದಾದ್ರೆ ಸೊ ಆಟೋಮೆಟಿಕ್ಲಿ ಸಿಸ್ಟಮ್ ಆಫ್ ಆಗುತ್ತೆ. ಬಟ್ ಆಟೋ ಸೇವ್ ಇದ್ರೆ ನಾವು ವರ್ಕ್ ಮಾಡ್ತಾ ಮರ್ತೋಗಿರ್ತೀವಿ ಸೇವ್ ಮಾಡೋದು. 10 ನಿಮಿಷ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು, 30 ನಿಮಿಷ ಆಗಿರ್ಬೋದು. ಸೊ ಸೇವ್ ಮಾಡೋದನ್ನ ಮರ್ತಿರ್ತೀವಿ, ವರ್ಕ್ ಮಾಡ್ತಾನೆ ಹೋಗಿರ್ತೀವಿ. ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆಟೋಮೆಟಿಕಲಿ ಸೇವ್ ಎವ್ರಿ 15 ಮಿನಿಟ್ಸ್ ಅಂತ ಇದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ವರ್ಷನ್ 20 ಅಂತ ಇದೆ. ಸೊ ಇಲ್ಲಿ ಆಟೋಮೆಟಿಕಲಿ ಸೇವ್ ಎವ್ರಿ 15 ಮಿನಿಟ್ಸ್ ಅಂತ ಇದೆ. ಸೊ ನನಗೆ
ಅದಕ್ಕಿಂತ ಮುಂಚೆ ಬೇಕು ಅಥವಾ ಎವ್ರಿ 2 ಮಿನಿಟ್ಸ್ ಆಗಿರಲಿ ಅಥವಾ 3 ಮಿನಿಟ್ಸ್ಗೆ ಸೇವ್ ಆಗ್ತಾ ಇರಬೇಕು ಅನ್ನೋದಾದ್ರೆ ಸೊ ನಾನು ಅಲ್ಲಿ ಆ ಆಪ್ಷನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಆಮೇಲೆ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ವರ್ಷನ್ಸ್ ಅಂತ ಇದೆ. ಸೊ ಇಲ್ಲಿ ನನಗೆ ಎಷ್ಟು ವರ್ಷನ್ನಲ್ಲಿ ಬೇಕಾದರೂ ಸೇವ್ ಆಗುತ್ತೆ, ಅಂದರೆ ಎಷ್ಟು ಕಾಪೀಸ್ ಬೇಕಾದರೂ ಸೇವ್ ಆಗ್ತಾ ಹೋಗುತ್ತೆ. ಆಟೋ ಸೇವ್ ಕೊಡ್ತೀವಲ್ವಾ, ಸೊ ಅಲ್ಲಿ ಎಷ್ಟು ನಂಬರ್ ಆಫ್ ಕಾಪೀಸ್ ಸೇವ್ ಆಗಬೇಕು ಅನ್ನೋದಿರುತ್ತೆ. ಆದರೂ ಕೂಡ ಈ ಸಾಫ್ಟ್ವೇರ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಇದು ಎವ್ರಿ 15 ಮಿನಿಟ್ಸ್ ಆಗಲಿ ಅಥವಾ ನೀವು ಎಷ್ಟು ನಿಮಿಷ ಕೊಟ್ಟಿರ್ತೀರಾ ಅಷ್ಟು ನಿಮಿಷಕ್ಕೆ ನಿಮಗೆ ಒಂದೊಂದ್ಸರಿ ಸೇವ್ ಆಗ್ತಾ ಹೋಗುತ್ತೆ. ನಂತರ ಸೇವ್ ಬ್ಯಾಕಪ್ ಪ್ರಾಜೆಕ್ಟ್ ಟು ಕ್ರಿಯೇಟಿವ್ ಕ್ಲೌಡ್ ಅಂತ ಇದೆ. ಸೊ ಇದನ್ನ ನಾನು ಚೆಕ್ ಮಾರ್ಕ್ ಮಾಡಿದ್ರೆ ಕ್ರಿಯೇಟಿವ್ ಕ್ಲೌಡ್ ಅಕೌಂಟ್ ಇದೆ ಅನ್ನೋದಾದ್ರೆ ನಮ್ದು, ಸೊ ಆ ಅಕೌಂಟ್ ಅಲ್ಲಿ ನನ್ನ ಪ್ರಾಜೆಕ್ಟ್ ಫೈಲ್ಗಳು ಸೇವ್ ಆಗುತ್ತೆ. ಎವ್ರಿ 15 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಈ ರೀತಿ ಎಷ್ಟು ಮಿನಿಟ್ ಕೊಟ್ಟಿರ್ತೀನಿ ಸೊ ಅದು ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಾಜೆಕ್ಟ್ ಫೈಲ್ಗಳು ಸೇವ್ ಆಗ್ತಾ ಹೋಗುತ್ತೆ ನಿಮ್ಮ ಕ್ರಿಯೇಟಿವ್ ಕ್ಲೌಡ್ ಅಕೌಂಟ್ ಅಲ್ಲಿ. ಸೊ ನಾನು ಇದನ್ನ ಚೆಕ್ ಮಾರ್ಕ್ ಕೊಡ್ತೀನಿ. ನೆಕ್ಸ್ಟ್ ಕ್ಯಾಪ್ಚರ್ ಅಂತ ಇದೆ. ಈ ಕ್ಯಾಪ್ಚರ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು, ಟೇಪ್ ನ ತಗೊಂಡ್ಬಂದು ರೆಕಾರ್ಡ್ ಮಾಡ್ತಾ ಇದ್ರು, ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು. ಅದರಲ್ಲಿ ನಿಮ್ಗೆ HD ಆಗಿರ್ಲಿ ಅಥವಾ ಫುಲ್ HD ಆಗಲಿ ಫಾರ್ಮೆಟ್ ಅಲ್ಲಿ ಇದನ್ನ ನಿಮ್ಗೆ ರೆಕಾರ್ಡ್ ಮಾಡಿ ಅದನ್ನ ಡಿಜಿಟಲಿ ಕನ್ವರ್ಟ್ ಮಾಡಿ ಎಡಿಟಿಂಗ್ ಆಗಿರ್ಲಿ ಮುಂದಿನ ಪ್ರೊಸೆಸ್ ನಡೀತಾ ಇತ್ತು. ಈಗೆಲ್ಲ ಡಿಜಿಟಲ್ ಬಂದಿರೋದ್ರಿಂದ ಸೊ ಇದರ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ಕೊಲಾಬರೇಷನ್ ಅಂತ ಇದೆ. ಈ ಕೊಲಾಬರೇಷನ್ ಅಲ್ಲಿ ನಿಮ್ಗೆ ನಾನು ನ್ಯೂ ಟೀಮ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದೆ ಅಥವಾ ಓಪನ್ ಟೀಮ್ ಪ್ರಾಜೆಕ್ಟ್ ಈ ರೀತಿ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಸ್ಟುಡಿಯೋದಲ್ಲಿ ಅಥವಾ ಅಕಾಡೆಮಿಕ್ಸ್ ಅಲ್ಲಿ ಈ ರೀತಿ ವರ್ಕ್ ಮಾಡ್ತಾ ಇರ್ತಾರೆ ಟೀಮ್ ಪ್ರಾಜೆಕ್ಟ್ ಅಲ್ಲಿ ಅಂತ. ಈ ಕೊಲಾಬರೇಷನ್ ಬಂದು ಈ ಟೀಮ್ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಆಗಿರುತ್ತೆ. ಸೊ ನಿಮ್ಗೆ ಟೀಮ್ ಪ್ರಾಜೆಕ್ಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಶೇರ್ ರಿಮೈಂಡರ್ ಎವ್ರಿ 2 hours ಅಂತ ಇದೆ. ಸೊ ನಿಮ್ಮ ಪ್ರಾಜೆಕ್ಟ್ ಫೈಲು ಎಷ್ಟೇ ಸಿಸ್ಟಮ್ಸ್ ಆಗಿರಲಿ ಎವ್ರಿ 2 hours ಅಲ್ಲಿ ನಿಮ್ಗೆ ಅದು ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಂಟ್ರೋಲ್ ಸರ್ಫೇಸ್ ಅಂತ ಇದೆ. ಅದರ ನಂತರ ಇಲ್ಲಿ ಒಳಗಡೆ ನೋಡೋದಾದ್ರೆ ಡಿವೈಸ್ ಕ್ಲಾಸ್ ಅಂತ ಇದೆ, ಆಡ್ ಅಂತ ಇದೆ. ಈ ರೀತಿ ಇದು ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸ್ಟರ್ನಲ್ ಇನ್ನೊಂದು ಕೀಬೋರ್ಡ್ ಅಥವಾ ಮೌಸ್ ಬಿಟ್ಟು ನಿಮ್ಗೆ ಎಕ್ಸ್ಟರ್ನಲ್ ಎಡಿಟಿಂಗ್ ಅಂತೇಳಿ ಸಮ್ ಟೂಲ್ಸ್ ಇದೆ. ರಿಪಲ್ ಟ್ಯಾಂಜೆಂಟ್ ಅಂತೇಳಿ ಈ ರೀತಿ ಸುಮಾರು ಎಡಿಟಿಂಗ್ ಅಂತೇಳಿ ಎಕ್ಸ್ಟ್ರಾ ಟೂಲ್ಸ್ ಇದೆ ಎಡಿಟಿಂಗ್ ಮಾಡ್ಲಿಕ್ಕೆ. ಸೊ ಅದನ್ನ ನೀವು ಆಡ್ ಮಾಡ್ಕೋತೀನಿ ಮತ್ತೆ ಅದ್ರ ಜೊತೆ ವರ್ಕ್ ಮಾಡ್ತೀನಿ ಅನ್ನೋದ್ರೆ ಈ ಆಪ್ಷನ್ ಅಲ್ಲಿ ನೀವು ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಬೇಕಾಗುತ್ತೆ ಮತ್ತೆ ಆಡ್ ಮಾಡ್ಬೇಕಾಗುತ್ತೆ ಆ ಟೂಲ್ಸ್ ನ. ನಂತರ ಡಿವೈಸ್ ಕಂಟ್ರೋಲ್ ಅಂತ ಇದೆ. ಸೊ ಇದು ಕೂಡ ನಿಮ್ಗೆ ಕ್ಯಾಪ್ಚರ್ ಏನ್ ಆಪ್ಷನ್ ಇತ್ತು ಅದೇ ರೀತಿ HDV ಆಗಿರ್ಲಿ ಅಥವಾ HD ಆಗಿರ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಗ್ರಾಫಿಕ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಟೆಕ್ಸ್ಟ್ ಇಂಜಿನ್, ಯುರೋಪಿಯನ್ ಅಂಡ್ ಈಸ್ಟ್ ಏಷಿಯನ್ ಮತ್ತೆ ಸೌತ್ ಏಷಿಯನ್ ಅಂಡ್ ಮಿಡಲ್ ಈಸ್ಟರ್ನ್ ಅಂತ ಇದೆ. ಸೊ ಈ 2 ಆಪ್ಷನ್ ನಾವು ಯೂಸ್ ಮಾಡೋ ಇಂಗ್ಲಿಷು ಯುರೋಪಿಯನ್ ಅಂಡ್ ಈಸ್ಟ್ ಏಷಿಯನ್ ಅಂತೇಳಿ. ಸೊ ನಾ ಅದನ್ನೇ ಉಳಿಸ್ತಾ ಹೋಗ್ತೀನಿ. ನಂತರ ಲೇಬಲ್ಸ್ ಅಂತ ಇದೆ. ಈ ಲೇಬಲ್ಸ್ ಅಲ್ಲಿ ನೀವು ನೋಡಬಹುದು ಡಿಫ್ರೆಂಟ್ ಆಫ್ ಕಲರ್ಸ್ ಇದೆ. ವೈಲೆಟ್, ಐರಿಸ್, ಲೆವೆಂಡರ್, ಫಾರೆಸ್ಟ್, ರೋಸ್, ಮ್ಯಾಂಗೋ, ಪರ್ಪಲ್, ಬ್ಲೂ. ಸೊ ಈ ರೀತಿ ನಿಮಗೆ ಕಲರ್ ಅಲ್ಲಿ ಅಂದ್ರೆ ನಿಮ್ಮ ಲೇಯರ್ಸ್ ಎಡಿಟಿಂಗ್ ಮಾಡ್ತಾ ಇರ್ತೀರಾ, ನಿಮ್ಮ ಫುಟೇಜ್ ಲೇಯರ್ಸ್ ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಅಥವಾ ಸೀನ್ 1, ಸೀನ್ 2, ಸೀನ್ 3 ಅಂತ ಇದೆ. ಸೊ ಇದನ್ನ ಕಲರ್ ಚೇಂಜಸ್ ಮಾಡೋಕ್ಕಾಗಲಿ ಅಥವಾ ನೀವು ಕಲರ್ ಅಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ನಿಮ್ಮ ಫುಟೇಜ್ಗಳನ್ನ. ಸೊ ನೆಕ್ಸ್ಟ್ ಲೇಬಲ್ ಡಿಫಾಲ್ಟ್ ಅಂತ ಇದೆ, ಮೂವಿ ಅಂತ ಇದೆ. ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ಹಿಂದ್ಗಡೆ ನಿಮಗೆ ಫುಟೇಜ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ನಿಮ್ಗೆ ಕಲರ್ ನೋಡಿ ಐರಿಸ್ ಅಂತ ಇದೆ. ಸೊ ನಿಮ್ಗೆ ಕಾಣಿಸ್ತಾ ಇರೋದು ಅದು ಬ್ಲೂ ಅಲ್ಲ, ಐರಿಸ್ ಕಲರ್. ಅದ ನಂತರ ನೀವು ಆಡಿಯೋ ಹಾಕೋತೀರಾ ಅನ್ನೋದಾದ್ರೆ ಕೆರಿಬಿಯನ್ ಅಂತ ಇದೆ, ಆ ಕಲರ್ ಬರುತ್ತೆ. ಇದು ಡಿಫಾಲ್ಟ್ ಕಲರ್ ಆಗಿರುತ್ತೆ. ನಿಮಗೆ ಸ್ಟಾರ್ಟಿಂಗು ಇದೇ ಕಲರಲ್ಲಿ ಬರುತ್ತೆ. ಸೊ ನಿಮಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಫುಟೇಜ್ ಆಗಿರಲಿ ಅಥವಾ ನಿಮ್ಮ ಲೇಯರ್ಸ್ ಕಲರ್ನ ನಿಮಗೆ ಯಾವ ಕಲರ್ ಬೇಕೋ ಇಲ್ಲಿರೋದ್ರಲ್ಲಿ ಅದನ್ನು ನೀವು ಚೂಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೀವು ಮೀಡಿಯಾ ಅಂತ ನೋಡ್ಬೋದು. ಮೀಡಿಯಾದಲ್ಲಿ ನಿಮಗೆ ಕ್ರಿಯೇಟ್ ಫೋಲ್ಡರ್ ಫಾರ್ ಇಂಪೋರ್ಟೆಡ್ ಪ್ರಾಜೆಕ್ಟ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಇದನ್ನ ಅನ್ಚಕ್ಕಾಗಲಿ ಅಥವಾ ಚೆಕ್ ಮಾರ್ಕ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಈ ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡು ನಿಮ್ಮ ಫುಟೇಜ್ನ ಇಂಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಫಾರ್ ಇಂಪೋರ್ಟೆಡ್ ಪ್ರಾಜೆಕ್ಟ್ ಅಂತ ಚೆಕ್ ಮಾರ್ಕ್ ಕೊಟ್ರೆ ನೀವು ಇಂಪೋರ್ಟ್ ಮಾಡಿದ ತಕ್ಷಣ ನಿಮ್ಮ ಪ್ರಾಜೆಕ್ಟ್ ಪ್ಯಾನಲ್ ಅಲ್ಲಿ ಅದೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಫುಟೇಜ್ಗಳೆಲ್ಲ ಆ ಫೋಲ್ಡರ್ ಒಳಗಡೆ ಕುತ್ಕೊಳ್ಳುತ್ತೆ. ಸೊ ಇದು ಅನ್ಚಕ್ಕಿದ್ರೆ ಜಸ್ಟ್ ನಿಮಗೆ ಪ್ರಾಜೆಕ್ಟ್ ಪ್ಯಾನಲಲ್ಲಿ ನೀವೆಷ್ಟು ಫುಟೇಜ್ ಹಾಕ್ತೀರಾ ಅಥವಾ ನೀವೆಷ್ಟು ಕ್ಲಿಪ್ಸ್ ಹಾಕ್ತೀರಾ ಅದಷ್ಟು ಹೋಗಿ ಅಲ್ಲೇ ಇರುತ್ತೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಮೀಡಿಯಾ ಕ್ಯಾಚ್ ಅಂತ ಇದೆ. ನಿಮಗೆ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಮೀಡಿಯಾ ಕ್ಯಾಚ್ ಫೈಲ್ಸ್ ಎಲ್ಲ ಅಲ್ಲಿ ನಿಮಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಬ್ರೌಸ್ ಅಂತ ಇದೆ, ಅಲ್ಲಿ ನಿಮಗೆ ಯಾವ ಲೊಕೇಶನ್ ಅಲ್ಲಿ ಬೇಕಾದ್ರೆ ಸೇವ್ ಮಾಡ್ಕೊಂತ ಹೋಗ್ಬೋದು. ನಿಮಗೆ ಟೆಂಪ್ ಫೈಲ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಥವಾ ನೀವು ವರ್ಕ್ ಮಾಡ್ದಂಗೆಲ್ಲ ಎಕ್ಸ್ಟ್ರಾ ಫೈಲ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಲೊಕೇಶನ್ ಅಲ್ಲಿ ನಿಮಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಡಿಲೀಟ್ ಮಾಡಬಹುದು ಕೂಡ. ಇಲ್ಲಿ ಕೆಳಗಡೆ ಇದೆ ಡಿಲೀಟ್ ಅನ್ಯೂಸ್ಡ್ ಮೀಡಿಯಾ ಕ್ಯಾಚ್ ಫೈಲ್ಸ್ ಅಂತ ಇದೆ. ಯಾವ್ದು ಯೂಸೇಜ್ ಅಲ್ಲಿ ಇಲ್ಲ ಅಥವಾ ಎಕ್ಸ್ಟ್ರಾ ಜನರೇಟ್ ಆಗಿರೋ ಫೈಲ್ಸ್ ಇರುತ್ತೆ ಅದನ್ನ ಡಿಲೀಟ್ ಮಾಡಬಹುದು ಇಲ್ಲೇ. ನೆಕ್ಸ್ಟ್ ಮೀಡಿಯಾ ಕ್ಯಾಚ್ ಡಾಟಾ ಬೇಸ್ ಅಂತ ಇದೆ. ಅನ್ಯೂಸ್ಡ್ ಫೈಲ್ಸ್ ಆಗಿರ್ಲಿ ಅಥವಾ ಟೆಂಪ್ ಫೈಲ್ಸ್ ಆಗಿರ್ಲಿ ಈ ರೀತಿ ಜನರೇಟ್ ಮಾಡಿರುತ್ತೆ ಅಲ್ವಾ. ಸೊ ಈ ಲೊಕೇಶನ್ ಅಲ್ಲಿ ನಿಮಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಎಲ್ಲಿ ಬೇಕಾದ್ರೂ ಚೂಸ್ ಮಾಡಬಹುದು. ಬ್ರೌಸ್ ಅಂತ ಆಪ್ಷನ್ ಇದೆ. ನಂತರ ಮೀಡಿಯಾ ಕ್ಯಾಚ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಡು ನಾಟ್ ಡಿಲೀಟ್ ಕ್ಯಾಚ್ ಫೈಲ್ಸ್. ನಿಮಗೆ ಕ್ಯಾಚ್ ಫೈಲ್ಸ್ ಕ್ರಿಯೇಟ್ ಆದಂಗೆ ಅಥವಾ ಜನರೇಟ್ ಆದಂಗೆ ನೀವು ಇಲ್ಲಿ ಡು ನಾಟ್ ಡಿಲೀಟ್ ಕ್ಯಾಚ್ ಫೈಲ್ಸ್
ಫೈಲ್ಸ್ ಆಟೋಮೆಟಿಕ್ಲಿ ಅಂತ ಇದೆ. ಈ ಆಪ್ಷನ್ ನಿಮ್ಗೆ ಕೊಟ್ರೆ ನಿಮ್ ಕ್ಯಾಚ್ ಫೈಲ್ಸ್ ಡಿಲೀಟ್ ಆಗೋದಿಲ್ಲ, ನೀವೇ ಅದನ್ನ ಓಪನ್ ಮಾಡ್ಕೊಂಡು ಡಿಲೀಟ್ ಮಾಡ್ಬೇಕಾಗತ್ತೆ. ಸೊ ನಂತರ ಕೆಳಗಡೆ ಆಟೋಮೆಟಿಕ್ಲಿ ಡಿಲೀಟ್ ಕ್ಯಾಚ್ ಫೈಲ್ಸ್ ಓಲ್ಡರ್ ದನ್ 90 days ಅಂತ ಇದೆ. ಸೊ ನೀವು 90 ದಿನಕ್ಕೊಂದ್ಸರಿ ಈ ಆಪ್ಷನ್ ಕೊಡೋದಾದ್ರೆ ನಿಮ್ಗೆ 90 ದಿನಕ್ಕೊಂದ್ಸರಿ ಅನ್ಯೂಸ್ಡ್ ಫೈಲ್ಸ್ ಗಳನ್ನ ಅಥವಾ ಟೆಂಪ್ ಆಗಿರ್ಲಿ ಈ ರೀತಿ ಫೈಲ್ಸ್ ಗಳನ್ನ ನಿಮ್ಗೆ 90 days ಆದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಆಟೋಮೆಟಿಕ್ಲಿ ಡಿಲೀಟ್ ಓಲ್ಡೆಸ್ಟ್ ಕ್ಯಾಚ್ ಫೈಲ್ಸ್ ವೆನ್ ಕ್ಯಾಚ್ ಎಕ್ಸಿಡ್ಸ್ 23 GB ಅಂತ ಇದೆ. ಸೊ ನಿಮ್ಗೆ ಆ ಒಂದು ಫೋಲ್ಡರ್ ಅಲ್ಲಿ 23 GB ಕಿನ್ನ ಜಾಸ್ತಿ ಆಗ್ತಿದ್ದಂಗೆ ನಿಮ್ಮ ಕ್ಯಾಚ್ ಫೈಲ್ಸ್ ನೆಲ್ಲ ಡಿಲೀಟ್ ಮಾಡ್ತಾ ಹೋಗುತ್ತೆ. ನಂತರ ಮೆಮೊರಿ ಅಂತ ಇದೆ. ಇಲ್ಲಿ ನೀವು ನೋಡಬಹುದು ಇನ್ಸ್ಟಾಲ್ಡ್ ರ್ಯಾಮ್ ಅಂತ, ನಿಮ್ಮ ರ್ಯಾಮ್ ಎಷ್ಟಿದೆ ಅಂತ ಹೇಳಿ. ರ್ಯಾಮ್ ರಿಸರ್ವ್ ಫಾರ್ ಅದರ್ ಅಪ್ಲಿಕೇಶನ್ ಅಂತ ಇದೆ. ಸೊ ನೀವು ಪ್ರೀಮಿಯರ್ ಪ್ರೋಗೆ ಎಷ್ಟು ರ್ಯಾಮ್ ಸ್ಪೇಸ್ ಬಿಡ್ತೀರಾ ಅದು ಬಿಟ್ಟು ನೀವೆಷ್ಟು ರ್ಯಾಮ್ ನ ಬೇರೆ ಅಪ್ಲಿಕೇಶನ್ ಗೆ ಯೂಸೇಜ್ ಗೆ ಉಳಿಸ್ತೀರಾ ಅನ್ನೋದು ನಿಮ್ಗೆ ಅಲ್ಲಿ ಇರುತ್ತೆ. ಈಗ ನನ್ನ ಹತ್ರ 16 GB ಇದೆ. ಸೊ ನಾನು 5 GB ಉಳಿಸಿರ್ತೀನಿ. ಸೊ ನನಗೆ 10-11 GB ಅಷ್ಟು ರ್ಯಾಮ್ ಸ್ಪೇಸ್ ನನಗೆ ಪ್ರೀಮಿಯರ್ ಪ್ರೋ ವರ್ಕ್ ಮಾಡ್ಲಿಕ್ಕೆ ಸಿಗುತ್ತೆ. ನಂತರ ಪ್ಲೇ ಬ್ಯಾಕ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಅಡೋಬ್ ಮಾನಿಟರ್ 1, ಅಡೋಬ್ ಮಾನಿಟರ್ 2 ಈ ರೀತಿ ಇದೆ. ಅಡೋಬ್ ಮಾನಿಟರ್ 2 ಅಥವಾ 1 ಇದರಲ್ಲಿ ಏನಾದ್ರು ಚೆಕ್ ಮಾರ್ಕ್ ಕೊಟ್ರೆ ನಿಮ್ಮ ಪ್ರಾಜೆಕ್ಟ್ ಪ್ಯಾನಲ್ ಅಲ್ಲಿ ಮತ್ತೆ ಸೋರ್ಸ್ ಪ್ಯಾನಲ್ ಅಲ್ಲಿ ನಿಮ್ಗೆ ಏನ್ ಪ್ಲೇ ಆಗುತ್ತೆ ಅದು ನಿಮ್ಗೆ ಸಪರೇಟ್ ಎರಡನೇ ಮಾನಿಟರ್ ಅಥವಾ ಒಂದನೇ ಮಾನಿಟರ್ ಅಲ್ಲಿ ನೀವು ವರ್ಕ್ ಸ್ಪೇಸ್ ಇಟ್ಟಿದ್ರೆ ಎರಡನೇ ಮಾನಿಟರ್ ಅಲ್ಲಿ ನೀವು ಪ್ರಿವ್ಯೂಗೆ ತಗೋಬಹುದು. ಸೊ ನಿಮ್ಗೆ ಒಂದು ಮಾನಿಟರ್ ಫುಲ್ ನೀವು ಪ್ರಾಜೆಕ್ಟ್ ಪ್ಯಾನಲ್ ಅಲ್ಲಿ ಮತ್ತೆ ಸೋರ್ಸ್ ಪ್ಯಾನಲ್ ಅಲ್ಲಿ ಏನ್ ಪ್ಲೇ ಆಗುತ್ತೆ ಅದನ್ನ ನೀವು ಪ್ಲೇ ಮಾಡಬಹುದು. ಸೊ ಇದೊಂದು ಸಪರೇಟ್ ಆಪ್ಷನ್, ನಾವು ನಿಮಗೆ ತೋರ್ಸಕ್ಕಾಗಲ್ಲ. ನೆಕ್ಸ್ಟ್ ನೀವು ನೋಡೋದಾದ್ರೆ ಸಿಂಕ್ ಸೆಟ್ಟಿಂಗ್ಸ್ ಅಂತ ಇದೆ. ನಿಮ್ಗೆ ಹೌ ಟು ಸೆಟಪ್ ಎ ನ್ಯೂ ಪ್ರಾಜೆಕ್ಟ್ ಅಲ್ಲಿ ಅಲ್ಲಿ ಸಿಂಕ್ ಸೆಟ್ಟಿಂಗ್ಸ್ ಅಂತ ಇತ್ತು. ಸೊ ನೀವು ಕ್ರಿಯೇಟಿವ್ ಕ್ಲೌಡ್ ಅಕೌಂಟ್ ಇಟ್ಕೊಂಡು ನಿಮ್ಮ ಪ್ರಾಜೆಕ್ಟ್ ಗಳನ್ನ ಸಿಂಕ್ ಮಾಡ್ತೀರಾ ಅಥವಾ ನಿಮ್ ಪ್ರಾಜೆಕ್ಟ್ ಗಳನ್ನ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀರಾ ಅನ್ನೋದಾದ್ರೆ ನೀವು ವರ್ಕ್ ಮಾಡಿರೋ ವರ್ಕ್ ಸ್ಪೇಸ್ ಆಗಿರ್ಲಿ, ಪ್ರಿಫರೆನ್ಸಸ್ ಆಗಿರ್ಲಿ ಅಥವಾ ಕೀಬೋರ್ಡ್ ಶಾರ್ಟ್ ಕಟ್ಸ್ ಆಗಿರ್ಲಿ ಇದಷ್ಟು ಕೂಡ ಜೊತೆಗೆ ಆ ಪ್ರಾಜೆಕ್ಟ್ ಫೈಲ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಇದು ನಾನು ಯಾವಾಗಲೂ ಚೆಕ್ ಮಾರ್ಕ್ ಅಲ್ಲಿ ಇಟ್ಟಿರ್ತೀನಿ. ಸೊ ಇನ್ ಕೇಸ್ ನಾನು ನನ್ನ ಪ್ರಾಜೆಕ್ಟ್ ಫೈಲ್ ಗಳನ್ನ ಸಿಂಕ್ ಮಾಡ್ತೀನಿ ಅನ್ನೋದಾದ್ರೆ ನನ್ನ ಪ್ರಿಫರೆನ್ಸಸ್ ಮತ್ತೆ ವರ್ಕ್ ಸ್ಪೇಸ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಕೂಡ ಅದರಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ನೋಡಬಹುದು ಟೈಮ್ ಲೈನ್ ಅಂತ ಇದೆ. ಸೊ ಈ ಟೈಮ್ ಲೈನ್ ಆಪ್ಷನ್ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಈ ಟ್ಯೂಟೋರಿಯಲ್ ನಿಮಗೆ ತುಂಬಾ ಲೆಂತ್ ಆಯ್ತು ಅಂತ ಅನ್ಸುತ್ತೆ, ನಾನು ನಿಮಗೆ ಇದನ್ನ ಸಪರೇಟ್ ಒಂದು ವಿಡಿಯೋ ಆಗಿ ಹೇಳ್ತೀನಿ. ನೆಕ್ಸ್ಟ್ ಟ್ರಿಮ್ ಅಂತ ಇದೆ. ಸೊ ಇದು ಕೂಡ ನಿಮಗೆ ಟೈಮ್ ಲೈನ್ ಅಂತ ಹೇಳಿ ಬಂತಲ್ವಾ, ಸೊ ಆ ಒಂದು ವಿಡಿಯೋದಲ್ಲಿ ನಿಮಗೆ ಟ್ರಿಮ್ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಪ್ರಿಫರೆನ್ಸಸ್ ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ನೀವು ಒಂದು ಪ್ರಾಜೆಕ್ಟ್ ಆಗಿರ್ಲಿ ಅಥವಾ ಒಂದು ಮೂವಿ ಆಗಿರ್ಲಿ ಅಥವಾ ನೀವು ಒಂದು ಕ್ಲಿಪ್ ಎಡಿಟ್ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ನಿಮ್ಮ ವರ್ಕ್ ಸ್ಪೇಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಇಲ್ಲಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದು. ಪ್ರಿಫರೆನ್ಸಸ್ ನಾನು ಇಷ್ಟೋ ತನಕ ಹೇಳಿದ್ದೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದಾದ್ರೆ ಮತ್ತೆ ವಾಪಸ್ ಹೋಗಿ ನೋಡಿ. ಇದು ನಿಮ್ಗೆ ಇವತ್ತಿನ ಪ್ರಿಫರೆನ್ಸಸ್ ಬಗ್ಗೆ ಕ್ಲಾಸ್. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಇನ್ನೂ ಹೆಚ್ಚು ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೇಕ್ ಶೋರ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಪ್ಲೀಸ್ hit the bell button to get notification from further videos.